ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ಮಹಾಯುದ್ಧ ಖಚಿತ. ಬೆಳಗಾವಿ ಚಳಿಗಾಲ ಅಧಿವೇಶನದ ಬಳಿಕ ಶುರು ಅಸಲಿ ಆಟ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ನಡೀತಾ ಇದೆ. ಬೆಳಗಾವಿ ಅಧಿವೇಶನದ ನಂತರ ಅಸಲಿ ಆಟ ಶುರುವಾಗುತ್ತೆ. ಪವರ್ ಶೇರಿಂಗ್ ಫೈಟ್ ಬಗ್ಗೆ ಪವರ್ ಟಿವಿಗೆ ಸಿಕ್ಕಿದೆ ಮಾಹಿತಿ. ಅಧಿವೇಶನದ ಬಳಿಕ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಹೋಗುತ್ತೆ. ಡಿಸೆಂಬರ್ 19ಕ್ಕೆ ಅಂತ್ಯವಾಗಬಹುದು. ಈ ಅಧಿವೇಶನ ಡಿಸೆಂಬರ್ 19ಕ್ಕೆ ಅಂತ್ಯವಾಗುತ್ತೆ. ಡಿಸೆಂಬರ್ 19ರ ನಂತರ ಸಿಎಂ ಡಿಸಿಎಂಗೆ ಬುಲಾವ್ ನೀಡೋದು ಫಿಕ್ಸ್ ಆಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಬದಲಾವಣೆನೋ ಸಂಧಾನವೋ ಗೊತ್ತಿಲ್ಲ. ಈಗೇನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಎಲ್ಲವೂ ಸರಿ ಹೋಗಿದೆ ಅನ್ನುವಂಥ ರೀತಿಯಲ್ಲಿ ತಾಪೆ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಅಧಿವೇಶನದಲ್ಲಿ ಆ ತಾಪೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಆ ಪ್ಯಾಚಪ್ ಏನು ಮಾಡ್ಕೊಂಡಿದ್ರಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿ, ಆ ಪ್ಯಾಚಪ್ಪು ಅಧಿವೇಶನದಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಮೊದಲು ರೂಲ್ಸ್ ಬ್ರೇಕ್ ಮಾಡಿದ್ದು ಹೈಕಮಾಂಡ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಅಲ್ಲಿಂದ ಎಲ್ಲ ಗೊಂದಲಗಳು ಶುರು ಆಗ್ತವೆ. ಅಲ್ಲಿಂದ ಡಿಸಿಎಂ ಡಿಕೆಶಿ ಪರ ಇರುವಂತಹ ಶಾಸಕರು ಬ್ಯಾಟಿಂಗ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗೆ ಎಲ್ಲವೂ ಕೂಡ ಆರಂಭ ಆಗಿದೆ. ಚಳಿಗಾಲದ ಅಧಿವೇಶನದ ನಂತರ ಈ ಸೆಷನ್ ಏನು ನಡೀತಾ ಇದೆ ಡಿಸೆಂಬರ್ 19ಗೆ ಮುಗಿದ ಮೇಲೆ ಒಂದು ಹಂತಕ್ಕೆ ಬರುತ್ತಾ ಅಂತ ದೆಹಲಿಗೆ ಉಭಯ ನಾಯಕರನ್ನ ಬುಲಾವ್ ನೀಡಿ ಹೈಕಮಾಂಡ್ ಅಲ್ಲಿ ಸಂಧಾನ ಮಾಡುತ್ತೋ ಇಲ್ಲ ಬದಲಾವಣೆ ಬಗ್ಗೆ ಖಚಿತತೆ ಕೊಡ್ತಾರೋ, ಇದೆಲ್ಲದರ ಬಗ್ಗೆ ಪ್ರಶ್ನೆಗಳಿದೆ. ಒಂದ್ ಕಡೆ ಸಿಎಂ ಬಣ, ಇನ್ನೊಂದು ಕಡೆ ಡಿಸಿಎಂ ಬಣ. ಯತೀಂದ್ರ ಸಿದ್ದರಾಮಯ್ಯನ ಸ್ಟೇಟ್ಮೆಂಟ್ ಇಂದ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಒಗ್ಗಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾದಂಥವ್ರು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿದ್ಕೊಂಡು ತನ್ನ ಪಕ್ಷದ ಜ್ವಲಂತ ಸಮಸ್ಯೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ಬೇಕಾ ಅಂತ ಜನ ತೂಚಿ ಅಂತ ಇದ್ದಾರೆ. ಸೊ ಈ ಕುರುಕ್ಷೇತ್ರಕ್ಕೆ ಪರಿಹಾರ ಸೂತ್ರವನ್ನ ಹುಡುಕಬೇಕಾದಂತಹ ಅನಿವಾರ್ಯತೆ ಈಗ ಹೈಕಮಾಂಡ್ಗಿದೆ. ಹೈಕಮಾಂಡ್ ಮಧ್ಯ ಇಂಟರ್ವ್ಯೂನ್ ಆಗಲೇಬೇಕು. ಮಧ್ಯಸ್ಥಕ್ಕೆ ಬಂದು ಇದರಲ್ಲಿ ಒಂದು ಸಮಸ್ಯೆಯನ್ನ ಗೊಂದಲವನ್ನ ಬಗೆಹರಿಸಲೇಬೇಕಾಗತ್ತೆ. ಮತ್ತೆ ಇದಕ್ಕೆ ಏನಾದ್ರೂ ಒಂದು ಉತ್ತರವನ್ನ ಹೈಕಮಾಂಡ್ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಅಯೋಮಯ ಆಗುತ್ತೆ, ಅಧೋಗತಿಗೆ ಹೋಗಿ ತಲುಪುವಂತ ಸ್ಥಿತಿ ಎದುರಾಗುತ್ತೆ.